ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮಸ್ಕಂಧದ 19ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ. ನಾಹಂ ಬಿಭೇಮಿ ನಿರಯಾತ್ ನಾಧರ್ಮ್ಯಾದಸುಖಾರ್ಣವಾತ್ ನ ಸ್ಥಾನಚ್ಯವನಾನ್ ಮೃತ್ಯೋಃ ಯಥಾ ವಿಪ್ರಪ್ರಲೋಭನಾತ್. ಬಲಿಚಕ್ರವರ್ತಿ ಶುಕ್ರಾಚಾರ್ಯರಿಗೆ ತನ್ನ ಅಭಿಪ್ರಾಯವನ್ನ ಸಮರ್ಥನೆ ಮಾಡಿಕೊಳ್ತಾ ಮಾತಾಡ್ತಾ ಇದ್ದಾನೆ. ನಾನು ಇವನಿಗೆ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದನ್ನ ನಾನು ಹೇಗೆ ಇಲ್ಲ ಅಂತ ಹೇಳಿ, ನಾನು ಹೇಗೆ ಸುಳ್ಳು ಮಾತಾಡಲಿ? ನಾನು ಈ ಬ್ರಾಹ್ಮಣನನ್ನ ವಂಚನೆ ಮಾಡೋದಿಲ್ಲ. ಬ್ರಾಹ್ಮಣನನ್ನ ವಂಚನೆ ಮಾಡೋದು ಬಹಳ ದೊಡ್ಡ ಅಧರ್ಮ. ನನಗೆ ಬೇರೆ ಯಾವ ಹೆದರಿಕೆನೂ ಇಲ್ಲ. ಬ್ರಾಹ್ಮಣರನ್ನ ವಂಚನೆ ಮಾಡೋದೇನಿದೆಲ್ಲ ಅದರಷ್ಟು ಭಯ ನನಗೆ ನರಕದಿಂದಲೂ ಇಲ್ಲ. ನರಕಕ್ಕೂ ನಾನು ಹೆದರೋದಿಲ್ಲ, ಪಾಪಕ್ಕೂ ಹೆದರೋದಿಲ್ಲ. ಎಂಥ ದೊಡ್ಡ ದುಃಖದ ಸಮುದ್ರವೇ ಇರಲಿ ಅದಕ್ಕೂ ಹೆದರೋದಿಲ್ಲ. ಅಥವಾ ನ ಸ್ಥಾನಚ್ಯವನಾತ್, ಸ್ಥಾನದ ಚ್ಯುತಿ ಆಗತ್ತೆ ಅಂದ್ರೆ ಅದಕ್ಕೂ ಹೆದರೋದಿಲ್ಲ, ಮರಣಕ್ಕೂ ಹೆದರೋದಿಲ್ಲ. ಅದಕ್ಕಿಂತ ಜಾಸ್ತಿ ಹೆದರಿಕೆ ನನಗೆ ಬ್ರಾಹ್ಮಣರನ್ನ ವಂಚನೆ ಮಾಡೋದೇನಿದೆ ಅದರ ಭಯ. ಅದರಷ್ಟು ಭಯ ನರಕದಿಂದಲೂ ಇಲ್ಲ. ಪಾಪದಿಂದಲೂ ಇಲ್ಲ, ದುಃಖ ಸಾಗರದಿಂದಲೂ ಇಲ್ಲ, ಸ್ಥಾನಚ್ಯುತಿಯಿಂದಲೂ ಇಲ್ಲ, ಮರಣಕ್ಕೂ ನಾನು ಭಯ ಪಡೋದಿಲ್ಲ. ಆದರೆ ಬ್ರಾಹ್ಮಣರ ವಂಚನೆಗೆ ಮಾತ್ರ ನಾನು ಭಯ ಪಡ್ತೇನೆ. ಅದರಷ್ಟು ಭಯ ಇನ್ಯಾವುದರಿಂದಲೂ ಇಲ್ಲ ನನಗೆ. ಹಾಗಾಗಿ ನಾನು ಬ್ರಾಹ್ಮಣರಿಗೆ ಮೋಸ ಮಾಡೋದಿಲ್ಲ. ನಾಹಂ ಬಿಭೇಮಿ ನಿರಯಾತ್ ನಾಧರ್ಮ್ಯಾದ ಸುಖಾರ್ಣವಾತ್ ನ ಸ್ಥಾನಚ್ಯವರಾನ್ ಮೃತ್ಯೋಃ ಯಥಾ ವಿಪ್ರಪ್ರಲೋಭನಾತ್. ಯದ್ಯದ್ದಾಸ್ಯತಿ ಲೋಕೇಸ್ಮಿನ್ ಸಂಪರೇತೋ ಧನಾದಿಕಂ ತಸ್ಮಾತ್
ತಸ್ಯಾತ್ಯಾಗೇ ನಿಮಿತ್ತಂ ಕಿಂ ವಿಪ್ರಸ್ತುಷ್ಯೇತ ತೇನ ಚೇತ್. ನಾವು ಸತ್ತ ಮೇಲೆ ಈ ಸಂಪಾದನೆ ಮಾಡಿದ ಹಣ, ಭೂಮಿ ಏನಾದರೂ ತಗೊಂಡು ಹೋಗ್ತೇವೇನು? ಏನು ತಗೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾನೆ. ಪ್ರತಿಯೊಬ್ಬ ಮನುಷ್ಯ ಈ ಲೋಕದಲ್ಲಿ ಸತ್ತವನು ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತಾನೆ. ಅಂತಹ ಆ ವಸ್ತುಗಳನ್ನ ಬ್ರಾಹ್ಮಣರಿಗೆ ಕೊಟ್ರೆ ಅದರಿಂದ ಬ್ರಾಹ್ಮಣರಿಗೆ ಸಂತೋಷ ಆಗತ್ತೆ ಅಂತಾದ್ರೆ ಯಾಕೆ ಕೊಡಬಾರ್ದು? ಕೊಡದೇ ಇರ್ಲಿಕ್ಕೆ ಕಾರಣ ಏನು? ಹಾಗಾಗಿ ಕೊಡೋಣ. ಇದರಿಂದಲೇ ಬ್ರಾಹ್ಮಣರಿಗೆ ಸಂತೋಷ ಆಗುತ್ತೆ ಅಂತ ಆದ್ರೆ ಯಾಕೆ ಕೊಡಬಾರ್ದು? ಇದನ್ನೇನು ನಾವೇನು ತಗೊಂಡೋಗ್ತೇವೇನು? ಇದೆಲ್ಲ ಮನೆಯಲ್ಲೇ ಉಳಿಯುತ್ತೆ, ಯಾವುದನ್ನು ನಾವೇನು ಹೊತ್ಕೊಂಡು ಹೋಗೋದಿಲ್ಲ ಸತ್ತ ಮೇಲೆ. ಯದ್ಯದ್ದಾಸ್ಯತಿ ಲೋಕೇಸ್ಮಿನ್ ಸಂಪರೇತೋ ಧರಾಧಿಕಂ ತಸ್ಯಾತ್ಯಾಗೇ ನಿಮಿತ್ತಂ ಕಿಂ ವಿಪ್ರಸ್ತುಷ್ಯೇತ ತೇನ ಚೇತ್. ಶ್ರೇಯ ಕುರ್ವಂತಿ ಭೂತಾನಾಂ ಸಾಧವೋ ದುಸ್ತ್ಯಜಾಸುಭಿಃ ದಧ್ಯಂ ಶಿಬಿ ಪ್ರಭೃತಯಃ ಕೋ ವಿಕಲ್ಪೋ ಧರಾದಿಷು. ಸಜ್ಜನರು ಹೇಗಿರ್ತಾರೆ ಅಂದ್ರೆ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಪ್ರಾಣಗಳನ್ನಾದರೂ ಕೊಡ್ತಾರೆ. ಪ್ರಾಣವನ್ನು ಕೊಟ್ಟು ಜನರಿಗೆ ಉಪಕಾರ ಮಾಡ್ತಾರೆ. ಅದು ಸಜ್ಜನರ ಲಕ್ಷಣ. ಏನು ಬೇಕಾದ್ರೂ ಬಿಟ್ಟು ಕೊಡ್ಬೋದು, ಪ್ರಾಣವನ್ನು ಬಿಟ್ಟುಕೊಡ್ಲಿಕ್ಕಾಗ್ತದ? ಆದರೆ ನಮ್ಮ ಲೋಕದಲ್ಲಿ ಅಂಥ ಮಹಾತ್ಮರು, ಅಂತಹ ಸಜ್ಜನರೆಲ್ಲ ಬಂದು ಹೋಗಿದ್ದಾರೆ. ಸಜ್ಜನರ ಲಕ್ಷಣ ಅದು. ತಮ್ಮ ಪ್ರಾಣವನ್ನೂ ಕೂಡ ಬಿಟ್ಟುಕೊಟ್ಟು ಜನರಿಗೆ ಉಪಕಾರ ಮಾಡಿದಂತಹ ಸಜ್ಜನರು ಇದ್ದಾರೆ. ಉದಾಹರಣೆಗೆ ದಧೀಚಿ, ಶಿಬಿ ಮುಂತಾದವರೆಲ್ಲ ಇದ್ದಾರೆ ಲೋಕದಲ್ಲಿ. ಅವರ ಚರಿತ್ರೆಗಳನ್ನು ನಾವು ಕೇಳ್ತೇವೆ. ತಮ್ಮ ಪ್ರಾಣವನ್ನೇ ಕೊಟ್ಟು ಸಜ್ಜನರಿಗೆ ಉಪಕಾರ ಮಾಡಿದ್ದಾರೆ. ದಧ್ಯಂ ಶಿಬಿ ಪ್ರಭೃತಯ, ದಧೀಚಿ, ಶಿಬಿ ಮೊದಲಾದಂಥವರೆಲ್ಲ ಇದಕ್ಕೆ ಉದಾಹರಣೆ. ತಮ್ಮ ಪ್ರಾಣವನ್ನೇ ಕೊಟ್ಟು ಜನರಿಗೆ ಉಪಕಾರ ಮಾಡಿದ್ದಾರೆ. ಇನ್ನು ಈ ಭೂಮಿ ಮುಂತಾದವುಗಳ ದಾನ ವಿಷಯದಲ್ಲಿ ವಿಚಾರ ಮಾಡುವಂಥದ್ದೇನಿದೆ? ಶ್ರೇಯ ಕುರ್ವಂತಿ ಭೂತಾನಾಂ ಸಾಧವೋ ದುಸ್ತ್ಯಜಾಸುಭಿಃ ದಧ್ಯಂ ಶಿಭಿ ಪ್ರವೃತಯಃ ಕೋ ವಿಕಲ್ಪೋ ಧರಾದಿಷು. ಯೈರಿಯಂ ಬುಭುಜೆ ಬ್ರಹ್ಮನ್ ದೈತ್ಯೇಂದ್ರೈರನಿವರ್ತಿಭಿಃ ತೇಷಾಂ ಕಾಲೋಗ್ರಸೀಲ್ಲೋಕಾನ್ ನ ಯಶೋಧಿಗತಂ ಭುವಿ. ಶುಕ್ರಾಚಾರ್ಯರಿಗೆ ಬಲಿ ಹೇಳ್ತಾನೆ, ಎಲೆ ಮುನಿಗಳೇ, ಬ್ರಹ್ಮನ್ ಪೂಜ್ಯರೇ, ದೈತ್ಯ ರಾಜರುಗಳು ಯುದ್ಧ ಮಾಡುವಾಗ ರಣರಂಗದಿಂದ ಓಡಿ ಹೋಗದೆ ಯುದ್ಧ ಮಾಡಿ ಈ ಭೂಮಿಯನ್ನು ಗೆದ್ದು ಭೋಗಿಸ್ತಾರೆ. ರಾಜರ ಲಕ್ಷಣ ಅದು. ರಣರಂಗದಿಂದ ಓಡಿ ಹೋಗಬಾರದು. ರಣರಂಗದಿಂದ ಓಡಿ ಹೋಗದೆ ಅನಿವರ್ತಿಭಿಹಿ ಅಂದ್ರೆ ಹಾಗೆ. ದೈತ್ಯೇಂದ್ರೈಹಿ ರಣರಂಗದಿಂದ ಓಡಿ ಹೋಗದೆ ಯುದ್ಧ ಮಾಡಿ ಭೂಮಿಯನ್ನು ಗೆದ್ದು ಭೋಗಿಸ್ತಾರೆ. ಆದರೆ ಕಾಲ ಅಂತನ್ನೋದೇನಿದೆ ಅದು ಅವರ ಅಧೀನದಲ್ಲಿರುವಂತಹ ಎಲ್ಲಾ ಲೋಕಗಳನ್ನು ಕೂಡ ನುಂಗಿಬಿಡ್ತದೆ. ಕಾಲದ ಮಹಿಮೆ ಹಾಗಿದೆ. ಕಾಲ ಎಲ್ಲರನ್ನೂ ಕೂಡ ಒಂದು ಸಮಯದಲ್ಲಿ ಎಲ್ಲರನ್ನೂ ನುಂಗಿಬಿಡ್ತದೆ. ಯಾವುದನ್ನು ಕೂಡ ಅವರು ಪೂರ್ತಿಯಾಗಿ ನಾನು ಅನುಭವಿಸ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಲ ನುಂಗಿಬಿಡ್ತದೆ.
ತೇಷಾಂ ಕಾಲಃ ಅಗ್ರಸೀತ್ ಲೋಕಾನ್, ಎಲ್ಲ ಲೋಕಗಳನ್ನೂ ಕೂಡ ನುಂಗಿಬಿಡ್ತದೆ ಕಾಲ. ಆದರೆ ಉಳಿಯೋದೇನು ಗೊತ್ತಾ? ಅವರು ಗಳಿಸಿರ್ತಕ್ಕಂತಹ ಕೀರ್ತಿ. ಆ ಕೀರ್ತಿಯನ್ನು ಮಾತ್ರ ಕಾಲ ನುಂಗಲಿಲ್ಲ. ಆ ಕೀರ್ತಿ ಅಜರಾಮರವಾಗಿ ಹಾಗೆ ಉಳಿತದೆ. ಉಳಿದದ್ದೆಲ್ಲವನ್ನೂ ಕಾಲ ನುಂಗಿ ಬಿಡ್ತದೆ. ಅವರು ಸಂಪಾದನೆ ಮಾಡಿದ ಹಣ, ಆಸ್ತಿ, ಸಂಪತ್ತು ಏನೇ ಇರಲಿ ಎಲ್ಲವನ್ನೂ ಕಾಲ ಕಬಳಿಸಿ ಬಿಡ್ತದೆ. ಅವರ ಯಶಸ್ಸು, ಅವರು ಗಳಿಸಿರ್ತಕ್ಕಂಥ ಕೀರ್ತಿಯನ್ನ ಮಾತ್ರ ಆ ಕಾಲ ನುಂಗೋದಿಲ್ಲ. ಯೈರಿಯಂ ಬುಭುಜೆ ಬ್ರಹ್ಮನ್ ದೈತ್ಯೇಂದ್ರೈರನಿವರ್ತಿಭಿಃ ತೇಷಾಂ ಕಾಲೋಗ್ರಸೀಲ್ ಲೋಕಾನ್ ನಯಶೋಧಿಗತಂ ಭುವಿ ಸುಲಭಾ ಯದಿ ವಿಪ್ರರ್ಷೆ ಹ್ಯನಿವೃತ್ತಾಸ್ತನುತ್ಯಜಃ ನ ತಥಾ ತೀರ್ಥ ಆಯಾತೆ ಶ್ರದ್ಧಯಾ ಯೇ ಧನತ್ಯಜಃ. ವಿಪ್ರರ್ಷೆ, ಅಲೆ ಬ್ರಾಹ್ಮಣ ಶ್ರೇಷ್ಠರೇ, ಬ್ರಹ್ಮರ್ಷಿಗಳೇ, ಲೋಕದಲ್ಲಿ ರಣರಂಗದಿಂದ ಪಲಾಯನ ಮಾಡದೆ ಶರೀರ ತ್ಯಾಗ ಮಾಡಿದವರು ಬಹಳ ಜನ ಇದ್ದಾರೆ. ಯುದ್ಧ ಭೂಮಿಯಲ್ಲಿ ಓಡಿ ಹೋಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬಹುದಾಗಿತ್ತು. ಆದರೆ ಎಷ್ಟೋ ಜನ ವೀರ ಯೋಧರು ಆ ರಣರಂಗದಿಂದ ಓಡಿ ಹೋಗದೆ ಯುದ್ಧ ಮಾಡಿ ಪ್ರಾಣವನ್ನೇ ತ್ಯಾಗ ಮಾಡದಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಲೋಕದಲ್ಲಿ. ಆದರೆ ಯಜ್ಞದಲ್ಲಿ ಯಾಗ ಮಾಡುವಾಗ ಒಬ್ಬ ಸತ್ಪಾತ್ರ ಬಂದಾಗ ಶ್ರದ್ಧೆಯಿಂದ ಎಲ್ಲ ಸಂಪತ್ತನ್ನ ಪೂರ್ತಿ ದಾನ ಮಾಡಿದವರು ಬಹಳ ಕಡಿಮೆ, ಬಹಳ ದುರ್ಲಭ. ಅಂಥವ್ರು ಯಾರು ಲೋಕದಲ್ಲಿ ಕಾಣಿಸೋದಿಲ್ಲ. ಯುದ್ಧದಲ್ಲಿ ಬೇಕಾದರೆ ತಾವು ಶಕ್ತಿ ಮೀರಿ ಹೋರಾಡಿ ಕೊನೆಗೆ ಅಲ್ಲೇ ಶರೀರ ತ್ಯಾಗ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ ಲೋಕದಲ್ಲಿ. ಆದರೆ ಇಂಥ ಒಂದು ಯಜ್ಞದ ಸಮಯದಲ್ಲಿ ಬಂದಂತಹ ಬ್ರಾಹ್ಮಣನಿಗೆ ಪೂರ್ತಿ ಸಂಪತ್ತನ್ನು ದಾನ ಮಾಡಿದವರು ಯಾರಿದ್ದಾರೆ? ಅಂಥವರು ಬಹಳ ದುರ್ಲಭ. ಸುಲಭಾಯ ಯುಧಿ ವಿಪ್ರರ್ಷೆ ಹ್ಯನಿವೃತ್ತಾಸ್ತನುತ್ಯಜಃ ನ ತಥಾ ತೀರ್ಥ ಆಯಾತೆ ಶ್ರದ್ಧಯಾ ಯೇ ಧನತ್ಯಜಃ. ಮನಸ್ವಿನ ಕಾರುಣಿಕಸ್ಯ ಶೋಭನಂ ಯದರ್ಥಿ ಕಾಮೋಪನಯೇನ ದುರ್ಗತಿಃ ಕುತಃ ಪುನರ್ಬ್ರಹ್ಮವಿದಾಂ ಭವಾದೃಶಾಂ ತತೋ ವಟೋರಸ್ಯ ದದಾಮಿ ವಾಂಛಿತಂ. ನೀವು ಹೇಳಿದ ಹಾಗೆ ನಾನೇನಾದರೂ ಇವನಿಗೆ ದಾನ ಮಾಡಿದ್ರೆ ನಾನು ಸರ್ವಸ್ವವನ್ನು ಕಳ್ಕೊಳ್ತೇನೆ, ನನಗೆ ದುರ್ಗತಿ ಬರ್ತದೆ ಅಂತಾದರೆ ಆಗಲಿ, ಅದು ನನಗೆ ಭೂಷಣವೇ. ಬೇಡೋರಿಗೆ ಅಭೀಷ್ಟ ದಾನವನ್ನ ಮಾಡಿದ್ರಿಂದ, ಉದಾರ ಮನಸ್ಸಿನವನಿಗೆ, ಕರುಣೆ ತುಂಬಿದವರಿಗೆ ದುರ್ಗತಿ ಬರ್ತದೆ ಅಂತಾದರೆ ಬರಲಿ, ಅದು ಭೂಷಣವೇ. ನಾನಂತೂ ಉದಾರ ಮನಸ್ಸಿನವನು, ಕರುಣೆಯಿಂದ ತುಂಬಿದವನು ನಾನು. ಕಾರುಣಿಕಸ್ಯ ಮನಸ್ವಿನಃ, ಕಾರುಣಿಕನಾದ ಮನಸ್ವಿಯಾದ ನನಗೆ ಇಂತಹ ಬೇಡಿ ಬಂದಂತಹ ಬ್ರಾಹ್ಮಣನಿಗೆ ಅಭೀಷ್ಟ ದಾನವನ್ನು ಮಾಡಿದ್ರಿಂದ ದುರ್ಗತಿ ಬರುತ್ತೆ ಅಂತಾದರೆ ಅದು ನನಗೆ ಶೋಭನಂ, ಭೂಷಣವೇ. ಇಂತಹ ನಿಮ್ಮಂತ ಬ್ರಹ್ಮಜ್ಞಾನಿಗಳಿಗೆ ದಾನ ಮಾಡಿದ್ರಿಂದ ದುರ್ಗತಿ ಬಂದ್ರೆ ಅದು ಇನ್ನೂ ದೊಡ್ಡದು. ಯಾರೇ ಬೇಡಿ ಬಂದವರಿಗೆ ಕಾರುಣಿಕರಾದವರು ಉದಾರ ದಾನ ಮಾಡಿ ದುರ್ಗತಿ ಬಂದರೂ ಶೋಭನವೇ ಅಂದ ಮೇಲೆ ಭವಾದೃಶಾಂ ಪುನಃ ಅಂತ ನಿಮ್ಮಂತಹ ಮಹಾಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು
ಅಂಥ ವ್ಯಕ್ತಿಗಳಿಗೆ ದಾನ ಮಾಡಿದ್ರಿಂದ ದುರ್ಗತಿ ಬರ್ತದೆ ಅಂತಾದ್ರೆ ಅದಕ್ಕಿಂತ ದೊಡ್ಡ ಭೂಷಣ ಮತ್ತೊಂದೇನಿದೆ, ಬರಲಿ, ಏನು ತೊಂದರೆ ಇಲ್ಲ. ಆದ್ರಿಂದ ನಾನು ಈ ವಟುವಿಗೆ ದಾನ ಮಾಡಿಯೇ ಮಾಡ್ತೇನೆ. ದದಾಮಿ ವಾಂಛಿತಂ ಅಸ್ಯ, ಇವನಿಗೆ ಬೇಕಾದ ಅವನ ಅಪೇಕ್ಷೆ ಪಟ್ಟದ್ದನ್ನು ನಾನು ಕೊಟ್ಟೇ ಕೊಡ್ತೇನೆ. ಅದರಿಂದ ದುರ್ಗತಿ ಬರೋದಾದ್ರೆ ಸಂತೋಷವೇ, ಅದು ಭೂಷಣವೇ, ಏನು ತೊಂದರೆ ಇಲ್ಲ ಅಂತಾನೆ. ಮನಸ್ವಿನ ಕಾರುಣಿಕಸ್ಯ ಶೋಭನಂ ಯದರ್ಥ ಕಾಮೋಪನಯೇನ ದುರ್ಗತಿ ಕುತಃ ಪುನರ್ಬ್ರಹ್ಮವಿದಾಂ ಭವಾದೃಶಾಂ ತತೋ ವಟೋರಸ್ಯ ದದಾಮಿ ವಾಂಛಿತಂ. ಯಜಂತಿ ಯಜ್ಞಕ್ರತುಭಿರ್ಯಮಾದೃತಾಃ ಭವಂತ ಆಮ್ನಾಯ ವಿಧಾನಕೋವಿದಾಃ ಸ ಏಷ ವಿಷ್ಣುರ್ವರದೋಸ್ತು ವಾಪರೋ ದಾಸ್ಯಾಮ್ಯಮುಷ್ಮೈ ಕ್ಷಿತಿಮೀಪ್ಸಿತಾಂ ಮುನೇ. ನೀವು ವೇದ ವಿಧಿಗಳನ್ನೆಲ್ಲ ಬಲ್ಲಂತವರು. ಆಮ್ನಾಯ ವಿಧಾನ ಕೋವಿದಾಹ, ವೇದಗಳಲ್ಲಿ ಹೇಳಿರ್ತಕ್ಕಂತಹ ವಿಧಿವಿಧಾನಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಂಥವರು ನೀವು. ನಿಮ್ಮಂಥವರು ಆದರದಿಂದ ಭಕ್ತಿಯಿಂದ ಅಶ್ವಮೇಧ ಯಾಗ ಮುಂತಾದಂತಹ ಯಾಗಗಳಿಂದಲೂ, ಜ್ಯೋತಿಷ್ಠೋಮ ಮೊದಲಾದಂತಹ ಸೋಮಯಾಗಗಳಿಂದಲೂ ಆರಾಧನೆ ಮಾಡಿರುವಂತಹ ಆ ವಿಷ್ಣು, ವರದಾಯಕನಾದಂತಹ ವಿಷ್ಣು ಇರಲಿ ಅಥವಾ ಬೇರೆ ಯಾರೇ ಇರಲಿ, ಇವನು ಈಗ ಬಂದವನು, ನಾನು ಅವನಿಗೆ ಭೂಮಿಯನ್ನು ಕೊಟ್ಟೇ ಕೊಡ್ತೇನೆ. ಅವನಿಗೆ ನಾನು ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದೇನೆ. ಅವನು ಯಾರೇ ಆಗಿರಲಿ. ನೀವೆಲ್ಲ ಇಷ್ಟು ವರ್ಷಗಳಿಂದ ಭಕ್ತಿಯಿಂದ ಆದರದಿಂದ ಅಶ್ವಮೇಧ ಮುಂತಾದ ಯಾಗಗಳಿಂದ ಆರಾಧನೆ ಮಾಡಿದವನು ಈ ವಿಷ್ಣು. ಕ್ರತುಭಿಃ ಯಜ್ಞಕ್ರತುಭಿಃ ಯಜಂತಿ ಯಂ ಆದೃತಾಃ ಭವಂತಃ, ನಿಮ್ಮಂತಹ ಮಹಾ ಜ್ಞಾನಿಗಳು ಯಜ್ಞದ ವಿಧಿವಿಧಾನಗಳನ್ನು ಬಲ್ಲಂತವರೆಲ್ಲ ಯಾರನ್ನ ಆರಾಧನೆ ಮಾಡಿದ್ದೀರಿ? ಆ ವಿಷ್ಣುವನ್ನ. ವರದಾಯಕ ಅವನು. ಅಂತಹ ವಿಷ್ಣುವೇ ಆಗಿರ್ಲಿ ಅಥವಾ ಬೇರೆ ಇನ್ಯಾರೋ ಆಗಿರ್ಲಿ, ಇವನು ವಿಷ್ಣು ವರದೋ ಅಸ್ತು ವಾ ಅಪರಃ, ಯಾರೇ ಆಗಿರ್ಲಿ ನಾನಂತೂ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದೇನೆ. ಹಾಗಾಗಿ ಇವನಿಗೆ ಭೂಮಿಯನ್ನು ಕೊಟ್ಟೇ ಕೊಡ್ತೇನೆ. ಯಜಂತಿ ಯಜ್ಞಕ್ರತುಭಿರ್ಯಮಾದೃತಾಃ ಭವಂತ ಆಮ್ನಾಯ ವಿಧಾನಕೋವಿದಾಃ ಸ ಏಷ ವಿಷ್ಣುರ್ವರದೋಸ್ತು ವಾಪರೋ ದಾಸ್ಯಾಮ್ಯಮುಷ್ಮೈ ಕ್ಷಿತಿಮೀಪ್ಸಿತಾಂ ಮುನೇ. ಯದ್ಯಪ್ಯಸಾವಧರ್ಮೇಣ ಮಾಂ ಬಧ್ನೀಯಾದನಾಗಸಂ ತಥಾಪ್ಯೇನಂ ನ ಹಿಂಸಿಷ್ಯೇ ಭೀತಂ ಬ್ರಹ್ಮತನುಂ ರಿಪುಂ. ಯದ್ಯಪಿ ನಾನಂತೂ ನಿರಪರಾಧಿ, ಯಾವ ಅಪರಾಧವನ್ನು ನಾನು ಮಾಡಿಲ್ಲ. ನೀವು ಹೇಳೋ ಹಾಗೆ ಇವನು ನನಗೆ ಮೋಸ ಮಾಡಲಿಕ್ಕೆ ಬಂದಿದ್ದಾನೆ ಅಂತಾದರೆ ಇವನನ್ನ ನಾನು ಮೋಸದಿಂದ ಬಂಧನ ಮಾಡಬಹುದು. ನಾನಂತೂ ಏನು ಅಪರಾಧ ಮಾಡಿದವನಲ್ಲ. ಅನಾಗಸಂ, ನಿರಪರಾಧಿಯಾದಂತಹ ನಾನು ಇವನನ್ನ ಮೋಸದಿಂದ ಬಂಧನ ಮಾಡಿಬಿಡಬಹುದು. ಆದರೂ ಇವನು ನನಗೆ ಹೆದರಿ ಬ್ರಾಹ್ಮಣ ರೂಪದಿಂದ ಬಂದಿದ್ದಾನೆ. ನನಗೆ ಶತ್ರುವಾಗೇ ಬಂದಿರಬಹುದು.
ಆದರೆ ಬ್ರಾಹ್ಮಣ ರೂಪದಿಂದ ಬಂದಂತಹ ಶತ್ರುವನ್ನ ನಾನು ಹಿಂಸೆ ಮಾಡೋದಿಲ್ಲ ಅಂತಾನೆ. ಬ್ರಾಹ್ಮಣರು ಅಂದ್ರೆ ನನಗೆ ಅಷ್ಟು ಭಕ್ತಿ. ಇವನು ಬ್ರಾಹ್ಮಣ ವೇಷ ಧಾರಣೆ ಮಾಡಿ ಬಂದಿದ್ದಾನೆ ಶತ್ರು. ನೀವು ಹೇಳೋ ಹಾಗೆ ನನಗೆ ಮೋಸ ಮಾಡಿ ಸರ್ವಸ್ವವನ್ನು ಕಳಿಲಿಕ್ಕೆ ಬಂದಿದ್ದಾನೆ ಅಂತ ಇಟ್ಟುಕೊಂಡ್ರೂ ಕೂಡ ನನ್ನ ಶತ್ರುವಾಗಿ ಬಂದಂಥವನು ನನಗೆ ಹೆದರಿ ಬ್ರಾಹ್ಮಣ ರೂಪದಿಂದ ಬಂದಿದ್ದಾನಲ್ಲ, ಹಾಗಾಗಿ ನಾನು ಇವನಿಗೆ ಹಿಂಸೆ ಮಾಡೋದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಇವನಿಗೆ ಬಂಧನ ಮಾಡಬಹುದು ನಾನು. ಯದ್ಯಪ್ಯಸಾವಧರ್ಮೇಣ ಮಾಂ ಬಧ್ನೀಯಾದನಾಗಸಂ ತಥಾಪ್ಯೇನಂ ನ ಹಿಂಸಿಷ್ಯೆ ಭೀತಂ ಬ್ರಹ್ಮತನುಂ ರಿಪುಂ ಏಷ ವಾ ಉತ್ತಮ ಶ್ಲೋಕೋ ನ ಜಿಹಾಸತಿ ಯದ್ಯಶಃ ಹತ್ವಾ ಮೈನಾಂ ಹರೇದ್ಯುದ್ಧೇ ಶಯೀತ ನಿಹತೋ ಮಯಾ. ಒಂದು ವೇಳೆ ಭಾರೀ ಕೀರ್ತಿ ಇರುವಂತಹ ಇವನು ತನ್ನ ಕೀರ್ತಿಗೆ ಕಳಂಕ ಬರೋ ಹಾಗೆ ಮೋಸ ಮಾಡಬಾರದು ಅಂತೇನಾದರೂ ಅವನ ಮನಸ್ಸಿನಲ್ಲಿದ್ರೆ ನನ್ನ ಜೊತೆಗೆ ಯುದ್ಧ ಮಾಡಲಿ. ನೀವು ಹೇಳಿದ ಹಾಗೆ ಮೋಸ ಮಾಡ್ಲಿಕ್ಕೋಸ್ಕರ ಇವನು ಬ್ರಾಹ್ಮಣ ವೇಷ ಧಾರಣೆ ಮಾಡಿ ಬಂದಿದ್ದಾನೆ ಅಂತ ಹೇಳಿದ್ರಲ್ಲ, ಅದರಿಂದ ಅವನಿಗೆ ಅಪಕೀರ್ತಿ ಬರ್ತದಲ್ಲ. ಮೋಸ ಮಾಡಿ ನನ್ನಿಂದ ಸರ್ವಸ್ವ ದಾನ ಮಾಡಿಸ್ಕೊಂಡ ಅನ್ನೋ ಅಪಕೀರ್ತಿ ಬರ್ತದೆ. ಅದಕ್ಕೆ ಹೆದರಿ ಅವನೇನಾದರೂ ನನ್ನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಒಪ್ಪಿಕೊಳ್ಳೋದಾದ್ರೆ ಯುದ್ಧ ಮಾಡಲಿ. ಯುದ್ಧ ಮಾಡಿ ನನ್ನನ್ನು ಕೊಂದೇ ಭೂಮಿಯನ್ನು ಅಪಹಾರ ಮಾಡಲಿ, ಅದಕ್ಕೂ ನಾನು ತಯಾರಿದ್ದೇನೆ. ಅಥವಾ ಯುದ್ಧದಲ್ಲಿ ನನ್ನಿಂದ ಅವನೇ ಹತನಾಗಿ ಬೀಳಲಿ. ಅವನಿಗೇನಾದರೂ ಈ ರೀತಿ ಮೋಸ ಮಾಡಬಾರದು, ನನ್ನ ಉತ್ತಮ ಕೀರ್ತಿ ನಾಶವಾಗ್ತದೆ, ಕಳಂಕ ಬರ್ತದೆ ಅಂತ ಅನಿಸಿ ಹಾಗೇನಾದರೂ ಮಾಡದೆ ಯುದ್ಧ ಮಾಡಲಿಕ್ಕೆ ಅವನೇನಾದರೂ ತಯಾರಿದ್ರೆ ಮಾಡಲಿ. ನನ್ನ ಜೊತೆಗೆ ಯುದ್ಧ ಮಾಡಿ ನನ್ನನ್ನು ಗೆದ್ದು ಬೇಕಾದರೆ ಭೂಮಿಯನ್ನು ಅಪಹಾರ ಮಾಡಲಿ, ಇಲ್ಲ ನನ್ನಿಂದಲೇ ಸಾಯ್ಲಿ ಅಂತ. ಎಷ್ಟು ಅಹಂಕಾರ ನೋಡಿ ಬಲಿಚಕ್ರವರ್ತಿಗೆ. ಇದು ಅಸುರಾವೇಶದಿಂದ ಆಡಿದ ಮಾತುಗಳಿವೆಲ್ಲ. ಭಗವದ್ಭಕ್ತಿ ಇಲ್ಲದೆ ಕೇವಲ ಲೌಕಿಕ ಕೀರ್ತಿಗಾಗಿ ಅಹಂಕಾರದಿಂದ ಆಗ್ರಹದಿಂದ ಭೂದಾನ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಇದು ಹೇಗೆ ಸಾತ್ವಿಕ ದಾನ ಆಗ್ತದೆ? ಇದು ಭಗವಂತನಿಗೂ ಸಮ್ಮತ ಅಲ್ಲ ಇಂಥ ದಾನ. ಶುಕ್ರಾಚಾರ್ಯರಿಗೂ ಸಮ್ಮತ ಅಲ್ಲ. ಗುರುಗಳಾದಂತಹ ಶುಕ್ರಾಚಾರ್ಯರಿಗಾಗಲಿ ಅಥವಾ ಭಗವಂತನಿಗಾಗಲಿ ಇಬ್ಬರಿಗೂ ಸಮ್ಮತವಲ್ಲದೆ ಇರುವಂತಹ ದಾನ ಇದು. ಯಾಕೆ? ಇವನು ಮಾಡ್ತಾ ಇರೋದು ಆಗ್ರಹದಿಂದ ಅಹಂಕಾರದಿಂದ ದಾನ ಮಾಡ್ತಾ ಇದ್ದಾನೆ. ನಾನಂತೂ ಏನು ತಪ್ಪು ಮಾಡಿಲ್ಲ ಅಂತ ಅಸುರಾವೇಶದಿಂದ ಮಾತಾಡ್ತಾ ಇದ್ದಾನೆ. ಸ್ವಲ್ಪನೂ ಹರಿಭಕ್ತಿ ಇಲ್ಲ ಇದರಲ್ಲಿ. ಅವನು ಹರಿಯೇ ಆಗಿರ್ಲಿ, ನನ್ನ ಜೊತೆಗೆ ಯುದ್ಧ ಮಾಡಲೇಬೇಕಾದ್ರೆ ಮೋಸದಿಂದ ನನಗೆ ಹೆದರಿ ಮೋಸದಿಂದ ಬ್ರಾಹ್ಮಣ ವೇಷದಿಂದ ಬಂದಿದ್ದಾನೆ, ಆದ್ರಿಂದ ನಾನು ಹಿಂಸೆ ಮಾಡೋದಿಲ್ಲ. ಒಂದು ವೇಳೆ ಅವನಿಗೆ ಆ ಕಳಂಕ ಬರಬಾರದು ಅಂತಿದ್ರೆ ಉತ್ತಮ ಶ್ಲೋಕೋ ನ ಜಿಹಾಸತಿ ಯದ್ಯಶಃ, ಉತ್ತಮವಾದ ಕೀರ್ತಿ ಉಳ್ಳಂತಹ ಇವನು ತನ್ನ ಕೀರ್ತಿಗೆ ಕಳಂಕ ಬರಬಾರದು, ಮೋಸ ಮಾಡಬಾರದು ಅಂತಿದ್ರೆ ಯುದ್ಧ ಮಾಡಲಿ. ಯುದ್ಧ ಮಾಡಿ ಗೆದ್ದೇ ನನ್ನಿಂದ ಭೂಮಿಯನ್ನು ಅಪಹಾರ ಮಾಡಲಿ, ಅಥವಾ ನನ್ನಿಂದಲೇ ಸಾಯಲಿ. ಶಯೀತ ನಿಹತೋಮಯ ಅಂತ ಇಷ್ಟು ಅಹಂಕಾರದಿಂದ ಮಾತಾಡ್ತಾ ಇದ್ದಾನೆ. ಹಾಗಾಗಿ ಇದು ಅವನು ಕೊಟ್ಟಂತಹ ದಾನ ಅದು ಸಾತ್ವಿಕವಾದ ದಾನ ಅಲ್ಲ ಅಂತ ಇದರಿಂದ ಗೊತ್ತಾಗ್ತದೆ. ಏಷ ವಾ ಉತ್ತಮ ಶ್ಲೋಕೋ ನ ಜಿಹಾಸತಿ ಯದ್ಯಶಃ
ಹತ್ವಾ ಮೈನಾಂ ಹರೇದ್ಯುದ್ಧೇ ಶಯೀತ ನಿಹತೋ ಮಯಾ. ಶ್ರೀಶುಕ ಉವಾಚ ಏವಮಶ್ರದ್ಧಿನಂ ಶಿಷ್ಯಂ ಅನಾದೇಶಕರಂ ಗುರುಃ ಶಶಾಪ ದೈವಪ್ರಹಿತಃ ಸತ್ಯಸಂಧಂ ಮನಸ್ವಿನಂ. ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನೋಡು, ಶಿಷ್ಯನಾಗಿ ತನ್ನ ಸೇವೆಯನ್ನ ಮಾಡಿ ತನ್ನ ತಪಶಕ್ತಿಯಿಂದಲೇ ಮೂರು ಲೋಕದ ಒಡೆತನವನ್ನು ಸಂಪಾದನೆ ಮಾಡಿರೋಂಥವನು ಇವನು ಬಲಿ. ಶುಕ್ರಾಚಾರ್ಯರ ಹತ್ರ ಶಿಷ್ಯನಾಗಿ ಬಂದು ಗುರುಗಳ ತಪಸ್ಸಿನಿಂದಲೇ ಪಡೆದದ್ದಿದೆಲ್ಲ ಸಂಪತ್ತು. ಅಂತಹ ಗುರುಗಳ ಮಾತನ್ನೇ ತಿರಸ್ಕಾರ ಮಾಡ್ತಾ ಇದ್ದಾನೆ. ಇವನಿಗೆ ಇಷ್ಟೆಲ್ಲಾ ಸಂಪತ್ತು ಬರಲಿಕ್ಕೆ ಕಾರಣವೇ ಆ ಗುರುಗಳು. ಗುರುಗಳಾದ ಶುಕ್ರಾಚಾರ್ಯರನ್ನ ಸೇವೆ ಮಾಡಿ ಅವರ ತಪಶಕ್ತಿಯಿಂದಲೇ ಮೂರು ಲೋಕದ ಒಡೆತನವನ್ನ ಸಂಪಾದನೆ ಮಾಡಿರುವಂತಹ ಈ ಬಲಿ ಈಗ ಅವರ ಬಗ್ಗೆನೇ ಶ್ರದ್ಧೆ ಇಲ್ಲದೆ ಅವರ ಆದೇಶವನ್ನೇ ತಿರಸ್ಕಾರ ಮಾಡ್ತಾ ಇದ್ದಾನೆ. ಇವನೆಂಥ ಶಿಷ್ಯ. ಇದು ಅವರಿಗೆ ಕೋಪ ಬಂತು. ನನ್ನ ಮಾತನ್ನೇ ತಿರಸ್ಕಾರ ಮಾಡ್ತಾ ಇದ್ದಾನಲ್ಲ ಇವನು. ಹಾಗಾಗಿ ಇವನು ಎಂಥ ಸತ್ಯಸಂಧನೇ ಆಗಿರ್ಲಿ, ಎಂಥ ಉದಾರಿಯೇ ಆಗಿರ್ಲಿ, ಎಲ್ಲವನ್ನೂ ಸರ್ವಸ್ವ ಹೋಗ್ತದೆ ಅಂತ ಗೊತ್ತಿದ್ರೂ ದಾನ ಮಾಡ್ಲಿಕ್ಕೆ ಹೊರಟಂತಹ ಉದಾರ ಮನಸ್ಸಿನವನಾಗಿರ್ಬೋದು, ಅಥವಾ ಕೊಟ್ಟ ಮಾತನ್ನ ಮೀರಬಾರದು ಅಂತ ಆ ಒಂದು ಸತ್ಯ ನಿಷ್ಠೆ ಅವನಲ್ಲಿ ಇರಬಹುದು. ಆದರೆ ಏನ್ ಮಾಡೋದು? ಪ್ರಧಾನವಾಗಿ ಬೇಕಾಗಿರುವಂಥದ್ದು ಹರಿಗುರುಗಳಲ್ಲಿ ಭಕ್ತಿ. ಅದೇ ಇಲ್ವಲ್ಲ ಇವನಿಗೆ. ಗುರುಗಳಲ್ಲಿ ಭಕ್ತಿ ಇಲ್ಲ, ಗುರುಗಳ ಆದೇಶವನ್ನ ತಿರಸ್ಕಾರ ಮಾಡ್ತಾ ಇದ್ದಾನೆ. ಭಗವಂತನಲ್ಲಿ ಭಕ್ತಿ ಇಲ್ಲ. ಹೀಗೆ ಹರಿಗುರುಗಳಲ್ಲಿ ಭಕ್ತಿ ಇಲ್ಲ. ಆದ್ರಿಂದ ಆ ಭಗವಂತನ ಪ್ರೇರಣೆಯಿಂದಲೇ ಗುರುಗಳಾದಂತಹ ಶುಕ್ರಾಚಾರ್ಯರು ಅವನಿಗೆ ಶಾಪ ಕೊಟ್ಟುಬಿಟ್ರು ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ನನ್ನ ಒಂದು ತಪಶಕ್ತಿಯಿಂದಲೇ ಇಷ್ಟೆಲ್ಲ ಸಂಪಾದನೆ ಮಾಡಿದವನು ನನ್ನ ಮಾತನ್ನೇ ಮೀರ್ತಾ ಇದ್ದಾನೆ ಅಂತ ಹೇಳಿ, ಇದು ಭಗವಂತನಿಗೆ ಸಮ್ಮತವಾದದ್ದಲ್ಲ, ಇವನು ಕೊಡ್ತಾ ಇರೋ ದಾನ ಅಂತ ಹೇಳಿ ಶುಕ್ರಾಚಾರ್ಯರು ಏನ್ ಮಾಡಿದ್ರು? ಇವನಿಗೆ ಶಾಪವನ್ನು ಕೊಟ್ಟರು. ಏವಮಶ್ರದ್ಧಿನಂ ಶಿಷ್ಯಂ ಅನಾದೇಶಕರಂ ಗುರುಃ ಶಶಾಪ ದೈವ ಪ್ರಹಿತಃ ಸತ್ಯಸಂಧಂ ಮನಸ್ವಿನಂ. ದೃಢಂ ಪಂಡಿತಮಾನ್ಯಜ್ಞಸ್ತಬ್ಧೋಸ್ಯಸ್ಮದುಪೇಕ್ಷಯಾ ಮಚ್ಛಾಸನಾತಿಗೋಯಸ್ತ್ವಮಚಿರಾದ್ ಭ್ರಶ್ಯಸೇ ಶ್ರಿಯಃ. ಏನ್ ಶಾಪ ಕೊಟ್ರು ಅಂದ್ರೆ, ಅಜ್ಞಾನಿಯೇ, ನನ್ನ ಮಾತನ್ನ ಮೀರಿ ನನ್ನನ್ನು ಅಲಕ್ಷ್ಯ ಮಾಡಿ ನನ್ನ ಆಜ್ಞೆಯನ್ನು ತಿರಸ್ಕಾರ ಮಾಡುವ ಅಷ್ಟರ ಮಟ್ಟಿಗೆ ನಿನ್ನನ್ನು ನೀನು ಪಂಡಿತ ಅಂತ ತಿಳ್ಕೊಂಡಿದ್ದೀಯಾ? ಯಾಕೆಂದ್ರೆ ಎಷ್ಟು ಚೆನ್ನಾಗಿ ಗುರುಗಳಾದ ಶುಕ್ರಾಚಾರ್ಯ ಉಪದೇಶ ಮಾಡಿದರೂ ಕೂಡ ಅವ್ರಿಗೆ ಉಪದೇಶ ಮಾಡೋ ಹಾಗೆ ಮಾತಾಡಿದ ಇವನು. ನಾನ್ ಮಾಡೋದೇ ಸರಿ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ನಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ದೃಢಂ ಪಂಡಿತ ಮಾನಿ, ನೀನೇ ಪಂಡಿತ ಅಂತ ತಿಳ್ಕೊಂಡಿದ್ದೀಯಾ? ನನ್ನ ಆಜ್ಞೆಯನ್ನು ತಿರಸ್ಕಾರ ಮಾಡುವಷ್ಟರ ಮಟ್ಟಿಗೆ ನೀನು ನಿನ್ನನ್ನು ಪಂಡಿತ ಅಂತ ದೃಢವಾಗಿ ತಿಳ್ಕೊಂಡಿದ್ದಿ. ಎಷ್ಟು ಉದ್ಧಟತನದಿಂದ ವರ್ತನೆ ಮಾಡ್ತಾ ಇದ್ದಿ. ಹಾಗಾಗಿ ನೀನು ಬೇಗನೆ ಐಶ್ವರ್ಯದಿಂದ ಭ್ರಷ್ಟನಾಗಿ ಬಿಡು ಅಂತ ಶಾಪ ಕೊಟ್ಟರು.
ಅಚಿರಾತ್ ಶ್ರಿಯ ಭ್ರಶ್ಯಸೆ, ಈ ಐಶ್ವರ್ಯದಿಂದ ನೀನು ಭ್ರಷ್ಟನಾಗು ಅಂತ ಶಾಪ. ಅಜ್ಞಾ ಅಂತಾನೆ ಸಂಬೋಧನೆ ಮಾಡ್ತಾರೆ, ಅಜ್ಞಾನಿ ನೀನು ಅಂತಾನೆ ಸಂಬೋಧನೆ ಮಾಡ್ತಾರೆ. ಹರಿ ಪಂಡಿತ ಅಂತ ತಿಳ್ಕೊಂಡಿದೆಯಲ್ಲ, ಪಂಡಿತ ಅಲ್ಲ ನೀನು, ಅಜ್ಞಾನಿ ನೀನು. ಆದ್ರಿಂದ ಎಲೆ ಅಜ್ಞಾ ಅಂತಾನೆ ಸಂಬೋಧನೆ. ಯಾಕೆಂದ್ರೆ ಇವನಾಡುವ ಮಾತಿನಲ್ಲಿ ಮಾತಾಡೋದು ನೋಡಿದ್ರೆ ಸಾಧಾರಣ ಬೇರೆ ವ್ಯಕ್ತಿಗಳಿಗೆ ಏನ್ ಅನಿಸ್ಬೋದು? ಹೌದಲ್ಲ, ಒಳ್ಳೊಳ್ಳೆ ಪಾಯಿಂಟ್ಗಳನ್ನೇ ಹೇಳಿದ್ದಾನೆ ಅಂತ ಅನಿಸ್ತದೆ. ಆದ್ರೆ ಪ್ರಧಾನವಾಗಿ ಇರಬೇಕಾದಂಥದ್ದು ಹರಿಗುರುಗಳಲ್ಲಿ ಭಕ್ತಿ. ಅದಿಲ್ಲದೆ ದಾನ ಮಾಡ್ತಾ ಇದ್ದಾನೆ. ಈ ದಾನ ಅಂತನ್ನೋದು ಅದು ಸಾತ್ವಿಕ ದಾನ ಆಗೋದಿಲ್ಲ. ಗುರುಗಳಲ್ಲಿ ಭಕ್ತಿ ಇಲ್ಲದೆ, ಭಗವಂತನಲ್ಲಿ ಭಕ್ತಿ ಇಲ್ಲದೆ ಮಾಡೋ ದಾನ ಪಾರತ್ರಿಕ ಸುಖವನ್ನೂ ತಂದು ಕೊಡೋದಿಲ್ಲ. ಲೌಕಿಕವಾದ ಸುಖವನ್ನೇನೋ ತಂದು ಕೊಡಬಹುದು, ಕೀರ್ತಿ ಎಲ್ಲ ಬರಬಹುದು. ಯಾಕೆಂದ್ರೆ ಜನರಿಗೆ ಗೊತ್ತಾಗಲ್ಲ ಹರಿಗುರುಗಳಲ್ಲಿ ಭಕ್ತಿ ಇದೆಯೋ ಇಲ್ಲೋ ಅನ್ನೋದು. ಈ ಜನರಿಗೆ ಹೆಂಗ್ ಗೊತ್ತಾಗಲ್ಲ? ಭಾರಿ ದಾನ ಮಾಡಿದ್ರಪ್ಪ ಅಂತ ಕೀರ್ತಿ ಬರ್ಬೋದು, ಪಾರತ್ರಿಕ ಸುಖ ಅಂತೂ ಬರೋದಿಲ್ಲ. ಕೀರ್ತಿಯನ್ನು ಬರ್ಬೋದು, ಆದ್ರೆ ಪ್ರಕೃತದಲ್ಲಿ ಅದು ಇಲ್ಲ ಇವನಿಗೆ. ಯಾಕೆ? ಸರ್ವಸ್ವ ದಾನ ಮಾಡ್ತಾ ಇದ್ದಾನೆ. ಎಲ್ಲವನ್ನೂ ದಾನ ಮಾಡೋದ್ರಿಂದ ಲೌಕಿಕವಾಗಿಯೂ ಏನು ಲಾಭ ಇಲ್ಲ ಇವನಿಗೆ ಇವಾಗ. ಅಷ್ಟೇ ಅಲ್ಲ, 3 ಹೆಜ್ಜೆ ದಾನ ಕೊಡ್ಲಿಕ್ಕಾಗೋದೂ ಇಲ್ಲ ಇವನ ಕೈಯಿಂದ. ಅವನು ಕೊಡ್ತೇನೆ ಅಂತ ಒಪ್ಕೊಂಡದ್ದನ್ನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇವಾಗ. ಯಾಕೆಂದ್ರೆ 2 ಹೆಜ್ಜೆ ಇಂದ ಎಲ್ಲ ಅಳದು ಬಿಡ್ತಾನ ಅವನು. 3ನೇ ಹೆಜ್ಜೆಗೆ ಜಾಗವೇ ಇಲ್ದಂತೆ ಆಗ್ಬಿಡತ್ತೆ. ಆದ್ರಿಂದ ಕೊಟ್ಟ ಮಾತನ್ನು ಉಳಿಸ್ಕೊಳಿಕ್ ಆಗೋದಿಲ್ಲ, ಸುಳ್ಳಾಡದಂಗಾಯ್ತು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ, ಆದ್ರಿಂದ ನರಕಕ್ಕೂ ಹೋಗ್ತಾನೆ. ಹಾಗಾಗಿ ಅವನು ಅಜ್ಞಾನಿಯೇ. ಅಜ್ಞಾ ಅಂತ ಶುಕ್ರಾಚಾರ್ಯ ಕರೆದದ್ದು ಬಹಳ ಚೆನ್ನಾಗಿ ಕರೆಕ್ಟ್ ಆಗಿದೆ. ಯಾಕೆ ಅಜ್ಞಾ ಅಂತ ಕರೆದ್ರು ಅಂದ್ರೆ ಈ ಕಾರಣ, ಈ 3 ಕಾರಣಗಳಿಂದ ಅವನು ಅಜ್ಞಾನಿ. ಹರಿಗುರು ಭಕ್ತಿ ಇಲ್ಲದೆ ದಾನ ಮಾಡ್ತಾ ಇರೋದ್ರಿಂದ ಪಾರತ್ರಿಕ ಸುಖನೂ ಇಲ್ಲ, ಸರ್ವಸ್ವ ದಾನ ಮಾಡ್ತಾ ಇರೋದ್ರಿಂದ ಲೌಕಿಕ ಲಾಭವೂ ಇಲ್ಲ, ಮತ್ತೆ 3 ಹೆಜ್ಜೆ ದಾನ ಕೊಡ್ತೇನೆ ಅಂತ ಹೇಳಿದ ಮಾತನ್ನು ಉಳಿಸ್ಕೊಳಿಕ್ ಆಗೋದು ಇಲ್ಲ, ಸುಳ್ಳಾಡಿದಾದ್ರಿಂದ ನರಕವೂ ಆಗ್ತದೆ. ಹಾಗಾಗಿ ಎಲೆ ಅಜ್ಞಾ, ನಿನ್ನನ್ನು ನೀನೇ ಭಾರಿ ಪಂಡಿತ ಅಂತ ತಿಳ್ಕೊಂಡಿದೆಯಲ್ಲ, ಆದ್ರಿಂದ ಕೂಡಲೇ ಸಂಪತ್ತಿನಿಂದ ಭ್ರಷ್ಟನಾಗಿ ಬಿಡು ಅಂತ ಶಾಪ ಕೊಟ್ಟರು ಶುಕ್ರಾಚಾರ್ಯರು. ಸ್ತಬ್ಧ ಅಜ್ಞ. ಸ್ತಬ್ಧ ಅಂದ್ರೆ ಶಠ, ಉದ್ಧಟ. ದೃಢಂ ಪಂಡಿತ ಮಾನ್ಯಜ್ಞ ಸ್ತಬ್ಧೋಸ್ಯಸ್ಮದುಪೇಕ್ಷಯ ಮಚ್ಛಾಸನಾತಿಗೋ ಯಸ್ತ್ವಂ ಅಚಿರಾದ್ ಭ್ರಶ್ಯಸೇ ಶ್ರಿಯಂ. ಅಚಿರಾದ್ ಭ್ರಶ್ಯಸೇ ಶ್ರಿಯಃ. ಏವಂ ಶಪ್ತಸ್ವ ಗುರುಣ ಸತ್ಯಾನ್ನ ಚಲಿತೋ ಮಹಾನ್ ವಾಮನಾಯ ದದಾವೇತಾಂ ಅರ್ಚಿತ್ವೋದಕ ಪೂರ್ವಕಂ. ಈ ರೀತಿ ತನ್ನ ಗುರುಗಳಾದಂತಹ ಶುಕ್ರಾಚಾರ್ಯರೇ ಶಾಪ ಕೊಟ್ಟರೂ ಕೂಡ ಸತ್ಯವನ್ನ ಬಿಡಬಾರದು ಅಂತ ಹೇಳಿ ಅದೊಂದು ತಲೆಯಲ್ಲಿ ಕೂತು ಬಿಟ್ಟಿದೆ ಅವನಿಗೆ. ತಾನು ಆಡಿದ ಮಾತೇನಿದೆ ಅದಕ್ಕೆ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತ. ಸತ್ಯ ನ ಚಲಿತೋ ಮಹಾನ್, ಸತ್ಯವನ್ನ ಮಾತ್ರ ಬಿಡದೆ ಇರುವಂತಹ ಮಹಾತ್ಮ ಆ ಬಲಿ ವಾಮನನಿಗೆ ಜಲಪೂರ್ವಕವಾಗಿ ಅರ್ಚನೆ ಮಾಡಿ ಭೂದಾನವನ್ನ ಮಾಡಿಯೇ ಬಿಟ್ಟ. ಏವಂ ಶಪ್ತಸ್ವ ಗುರುಣ ಸತ್ಯಾನ್ನ ಚಲಿತೋ ಮಹಾನ್ ವಾಮನಾಯ ದದಾವೇತಾಂ ಅರ್ಚಿತ್ವೋದಕ ಪೂರ್ವಕಂ. ವಿಂಧ್ಯಾವಲಿಸ್ತದಾಗತ್ಯ ಪತ್ನಿ ಜಾಲಕಮಾಲಿನಿ ಆನಿನ್ಯೇ ಕಲಶಂ ಹೈಮಂ ಅವನೇ ಜನ್ಯಪಾಂ ಭೃತಂ. ಯಜ್ಞ ಮಾಡುವಾಗ ಯಜಮಾನನ ಜೊತೆಗೆ
ಆ ಯಜಮಾನನ ಪತ್ನಿಯೂ ಕೂಡ ದೀಕ್ಷಿತಳಾಗಿ ಅವಳು ಬ್ರಹ್ಮಚರ್ಯದಿಂದ ಇದ್ದು ಯಜ್ಞ ದೀಕ್ಷೆಯನ್ನ ಪಡ್ಕೊಂಡಿರ್ತಾಳೆ. ಅವಳು ಕೂಡ ತಲೆ ಮೇಲೆ ದಾರದಿಂದ, ದರ್ಬೆಯಿಂದ ಅಥವಾ ಕಪ್ಪು ಒಂದು ಉಣ್ಣೆ ಬಟ್ಟೆ ಅದರಿಂದ ಮಾಡಿದ ಕುಂಭಕುರೀರ ಅಂತನ್ನೋ ವಸ್ತ್ರವನ್ನ ಅಧ್ವರ್ಯುವಿನ ಕೈಯಿಂದ ಆ ಒಂದು ವಸ್ತ್ರದ ತುಂಡನ್ನ ಹಾಕಿಸ್ಕೊಳ್ಬೇಕು ಅಂತ ವಿಧಿ ಇದೆ. ತಲೆ ಮೇಲೆ ಅದೊಂದು ಕುಂಭಕುರೀರ ಅಂತ ಕರೀತಾರೆ. ಅದು ತಲೆಯ ಮೇಲೆ ಆ ಕುಂಭಕುರೀರವನ್ನ ಧಾರಣೆ ಮಾಡಿರ್ತಕ್ಕಂಥವಳು ಯಜ್ಞ ಪತ್ನಿಯಾದ ರಾಣಿ ವಿಂಧ್ಯಾವಳಿ. ಜಾಲಕ ಮಾಲಿನಿ ಅಂತ ಇದೆ. ಅದಕ್ಕೆ ಕುಂಭಕುರೀರ ಅಂತ ಕರೀತಾರೆ. ಅದು ಕರಿ ಉಣ್ಣೆ ವಸ್ತ್ರದಿಂದ ಮಾಡಿರ್ತಾರೆ ಅಥವಾ ಇದರಿಂದ ಮಾಡಿರ್ತಾರೆ, ದಾರದಿಂದ ಅಥವಾ ದರ್ಬೆಯಿಂದ ಮಾಡಿರ್ತಕ್ಕಂತಹ ಒಂದು ಆ ವಸ್ತ್ರದ ತುಂಡನ್ನ ಅಧ್ವರ್ಯುಗಳು ಏನ್ ಮಾಡಬೇಕು, ಅವರು ತಮ್ಮ ಕೈಯಿಂದ ಅವಳಿಗೆ ತಲೆ ಮೇಲೆ ಅದನ್ನ ಹಾಕಬೇಕು ಅಂತ ಒಂದು ವಿಧಿ. ಜಾಲ ಅಂತಂದ್ರೆ ಆ ವಸ್ತ್ರದ ತುಂಡು, ಕ ಅಂದ್ರೆ ತಲೆ, ಮಾಲೆ, ಮಾಲಿನಿ ಅಂದ್ರೆ ಅದನ್ನ ಮಾಲೆಯಂತೆ ಧಾರಣೆ ಮಾಡಿದವಳು ಅಂತ ಅರ್ಥ. ಜಾಲಕ ಮಾಲಿನಿ ಅಂತ ಆ ವಸ್ತ್ರದ ತುಂಡನ್ನ ತಲೆಯಲ್ಲಿ ಧಾರಣೆ ಮಾಡಿದವಳು ಅನ್ನೋ ಅರ್ಥ ಬರ್ತದೆ ಜಾಲಕ ಮಾಲಿನಿ ಅನ್ನೋ ಶಬ್ದಕ್ಕೆ. ಆ ರೀತಿ ಜಾಲಕ ಮಾಲಿನಿ ಆದಂತಹ ಪತ್ನಿಯಾದ ವಿಂಧ್ಯಾವಳಿ ಏನಿದ್ದಾಳೆ, ಅವಳು ಬಂದು ವಟುವಿನ ಪಾದವನ್ನ ತೊಳೆದು ಪಾದ ಪೂಜೆ ಮಾಡಿ ಆ ಪಾದದ ನೀರಿನಿಂದ ತುಂಬಿರ್ತಕ್ಕಂತಹ ಬಂಗಾರದ ಕಲಶವನ್ನ ಪಾದ ತೊಳಿಲಿಕ್ಕೆ ಅಂತ ತಗೊಂಡು ಬಂದಿದ್ದಾಳೆ. ನೀರು ತುಂಬಿದಂತಹ ಬಂಗಾರದ ಕಲಶವನ್ನ ತಗೊಂಡು ಬಂದ್ಲು. ಪಾದ ಪೂಜೆ ಮಾಡಬೇಕು, ಪಾದ ತೊಳಿಬೇಕು ಅಂತ. ವಿಂಧ್ಯಾವಲಿಸ್ತದಾಗತ್ಯ ಪತ್ನಿ ಜಾಲಕ ಮಾಲಿನಿ ಆನಿನ್ಯೇ ಕಲಶಂ ಹೈಮಂ ಆವನೇ ಹೈಮಮಾವನೇ ಜನ್ಯಪಾಂಭೃತಂ. ಯಜಮಾನ ಸ್ವಯಂ ತಸ್ಯ ಶ್ರೀಮತ್ಪಾದಯುಗಂ ಮುದಾ ಅವನಿಜ್ಯಾವಹನ್ ಮೂರ್ಧ್ನಿ ತದಪೋ ವಿಶ್ವಪಾವನಿಃ. ಬಂಗಾರದ ಕಲಶದಿಂದ ನೀರನ್ನು ಹೊತ್ತುಕೊಂಡು ತಗೊಂಡು ಬಂದಿದ್ದಾಳೆ. ಯಜಮಾನನಾದಂತಹ ಬಲಿಚಕ್ರವರ್ತಿ ತಾನೇ ಸ್ವತಃ ವಾಮನನ ಪಾದಗಳನ್ನ ತೊಳಿತಾ ಇದ್ದಾನೆ. ಒಳ್ಳೆ ಮನೋಹರವಾದ 2 ಪಾದಗಳು, ಬಹಳ ಸುಂದರವಾದ ಆ ಪಾದಗಳನ್ನ ತೊಳೆದು ಆ ನೀರನ್ನ ತಲೆ ಮೇಲೆ ಧಾರಣೆ ಮಾಡಿದ್ದಾನೆ. ವಿಶ್ವಪಾವನೀಹಿ, ಇಡೀ ಜಗತ್ತನ್ನೇ ಪವಿತ್ರ ಮಾಡುವಂತಹ ನೀರುಗಳು. ಭಗವಂತನ ಪಾದವನ್ನ ತೊಳೆದಂತಹ ಆ ಜಲ ಅದು ವಿಶ್ವಪಾವನಿ, ಜಗತ್ತನ್ನೇ ಪವಿತ್ರವನ್ನಾಗಿ ಮಾಡುವಂತಹ ಒಂದು ಜಲ. ಅಂತಹ ಆ ಪಾದ ತೊಳೆದಂತಹ ನೀರನ್ನ ತನ್ನ ತಲೆ ಮೇಲೆ ಧಾರಣೆ ಮಾಡಿದ. ಇಲ್ಲಿ ಬಲಿಚಕ್ರವರ್ತಿಗೆ ಅಸುರಾವೇಶ ಇದ್ರೂ ಕೂಡ ಅವನೊಬ್ಬ ಸಾತ್ವಿಕ, ಅವನೊಬ್ಬ ಕರ್ಮಜ ದೇವತೆ, ಸಾತ್ವಿಕನಾದಂತಹ ಕರ್ಮಜ ದೇವತೆ ಅವನು. ತಾತ್ಕಾಲಿಕವಾಗಿ ಅವನಿಗೆ ಅಸುರಾವೇಶ ಆಗಿದ್ರಿಂದ ಕೆಲವು ಇಂಥ ಮಾತುಗಳನ್ನೆಲ್ಲ ಹಿಂದೆ ಆಡಿದ್ದಾನೆ ನಿಜ. ಆದರೆ ಕರ್ಮಜ ದೇವತೆ ಆಗಿರೋದ್ರಿಂದ ಅವನಿಗೆ ಭಗವಂತ ತನ್ನ ಪಾದೋದಕವನ್ನ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಆದ್ರಿಂದ ಈ ಸಮಯದಲ್ಲಿ ಅವನು ಭಕ್ತಿಯಿಂದಲೇ ಭಗವಂತನ ಪಾದವನ್ನ ತೊಳೆದು ಆ ಪವಿತ್ರವಾದ ಜಲವನ್ನ ತನ್ನ ತಲೆ ಮೇಲೆ ಧಾರಣೆ ಮಾಡಿದ್ದಾನೆ. ಆದ್ರಿಂದ ಇವನನ್ನ ಸದ್ಯದಲ್ಲಿ ಭಗವಂತ ನಿಗ್ರಹ ಮಾಡಿದರೂ ಕೂಡ ಮುಂದೆ ಇವನನ್ನ ಸುತಳ ಲೋಕದಲ್ಲಿ ಇಟ್ಟು ತಾನೇ ಕಾಪಾಡ್ತಾನೆ ಭಗವಂತ, ಅವನ ಭಕ್ತಿಗೆ ಮೆಚ್ಚಿ.
ಆ ಕಥೆ ಮುಂದೆ ಬಂದಾಗ ಗೊತ್ತಾಗ್ತದೆ. ಇದು ಎರಡೆರಡು ಒಟ್ಟೊಟ್ಟಿಗೆ ನಡೀತದೆ. ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಅವನು ಅಸುರಾವೇಶದಿಂದ ಕೆಲವು ಆಡಬಾರದ ಮಾತುಗಳನ್ನು ಆಡಿ ಅವನು ತಾನೇ ಕೊಡ್ತಾ ಇದ್ದೇನೆ ಹಾಗೆ ಅಂತೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೂ ಕೂಡ ಸಾತ್ವಿಕನಾದ ಕರ್ಮಜ ದೇವತೆ ಆದ್ದರಿಂದ ಭಗವಂತ ಅವನಿಗೆ ಅನುಗ್ರಹವನ್ನೇ ಮಾಡಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಯಜಮಾನ ಸ್ವಯಂ ತಸ್ಯ ಶ್ರೀಮತ್ಪಾದಯುಗಂ ಮುದಾ ಅವನಿಜ್ಯಾವಹನ್ನ ಮೂರ್ಧ್ನಿ ತದಪೋ ವಿಶ್ವಪಾವನೀಹಿ. ಅಲ್ಲಿಗೆ 18 ಶ್ಲೋಕ ಆಯಿತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಸ್ಕಾರ. ಹರೇ ನಮಃ.